ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 36ನೇ ಅಧ್ಯಾಯವನ್ನು ಶುರು ಮಾಡೋಣ. ತಂಗಿಯ ಬೇಸರ ನೋಡಲಾಗದೆ ನನ್ನ ಅಪ್ಪ ನಮ್ಮ ಮನೆ ಪಕ್ಕದಲ್ಲೇ ವಾಸ ಆಗಿದ್ದ ಒಬ್ಬ ಸಜ್ಜನನಂತೆ ಕಾಣೋ ಕೈ ತುಂಬ ಸಂಬಳ ಪಡೆಯೋ ಯುವಕನ ಪರಿಚಯ ಆಗಿದ್ದ ಕಾರಣ ಅವನೇ ನಮ್ಮ ಆರುಗೆ ಮಾಡಿಸದ ಜೋಡಿ ಅಂತ ತಾವೇ ಮುಂದೆ ನಿಂತು ಈ ಮದುವೆ ಮಾಡಿಸಿದ್ರು. ಅಪ್ಪ ಕೇವಲ ಆರು ಸಂತೋಷವನ್ನಷ್ಟೇ ಬಯಸಿದ್ರು. ಅವ್ರಿಗೆ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ. ಆದರೆ ವಿಜಯ್ ಅನ್ನೋ ಗೋಮುಖ ವ್ಯಾಘ್ರ ಅನ್ನೋದು ಆಮೇಲೆ ನಮಗೆ ತಿಳಿದು ಬಂತು. ಆರುಷಿ ಖುದ್ದು ಈ ವಿಷಯ ನನ್ನ ಬಳಿ ಹೇಳಿ ಅವಳ ಮದುವೆಯಾದ ಮರುದಿನ ನನ್ನ ಸಹಾಯ ಕೇಳಿದ್ಲು ಸರ್. ಆದರೆ ನನಗೆ ಅಂದು ಆರುಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದು ತಿಳಿಯಲೇ ಇಲ್ಲ. ಆಮೇಲೆ ಅಪ್ಪನ ಹತ್ರ ಈ ವಿಷಯ ಹೇಳಿ ಆರುಗೆ ಸಹಾಯ ಮಾಡೋಣ ಅನ್ನೋ ಅಷ್ಟರಲ್ಲಿ ಅವಳನ್ನು ವಿಜಯ್ ಅಪಹರಣ ಮಾಡಿಕೊಂಡು ಹೋಗಿ ಎಲ್ಲೋ ಕೂಡ ಹಾಕಿದ್ದ. ಕುಮಾರ್ ಮಾವ ಹಠ ಬಿಡದೆ ಪೊಲೀಸರ ಹಿಂದೆ ದುಂಬಾಲು ಬಿದ್ದು ಆರುಷಿನ ಹುಡುಕಿಸಿ ನಂತರ ಅವಳ ನೆರಳಾಗಿ ನಿಂತು ಇಂದು ಆರು ಈ ಹಂತಕ್ಕೆ ಬೆಳೆಯೋದಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ಮೊನ್ನೆ ಆರುಷಿ ಮತ್ತು ನನ್ನ ಗೆಳೆಯ ಓಜಸ್ ಸೇರಿ ಆ ವಿಜಯ್ ಅನ್ನೋ ಮೋಸಗಾರ ನಿಮ್ಮ ಕೈಗೆ ಸಿಗೋ ಹಾಗೆ ಮಾಡಿದ್ರು ಅನ್ನೋ ಸುದ್ದಿ ಟಿ ವಿನಲ್ಲಿ ನೋಡಿ ಬಹಳ ಖುಷಿಯಾಯಿತು. ನನ್ನ ಕಸಿನ್ ಲೈಫ್ನಲ್ಲಿ ಆಟ ಆಡೋದಕ್ಕೆ ನೋಡಿದ ಆ ಕ್ರೂರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ಸರ್. ಆದರೆ ದಯವಿಟ್ಟು ನನ್ನ ಅಪ್ಪ ಅಮ್ಮನ ಬಿಟ್ಬಿಡಿ. ನನ್ನ ಅಮ್ಮ ಆರುಷಿನ ಸುಖ ಸುಮ್ಮನೆ ದ್ವೇಷ ಮಾಡೋದ್ರಿಂದ ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಳ ಮನಸ್ಸನ್ನು ನೋಯಿಸೋದಕ್ಕೆ ನೋಡಿದ್ದಾರೆ ಹೊರತು ಅವ್ರಿಗೇನು ವಿಜಯ್ ಪರಿಚಯ ಇಲ್ಲ ಎಂದು ನಿತಿನ್ ಕೇಳ್ಕೊಂಡ. ಶ್ರವಣ್ ಕುಮಾರ್ ಏನು ಮಾಡೋದು ಅನ್ನುವಂತೆ ಆರುಷಿ ಕಡೆಗೆ ನೋಡಲು, ಬಿಟ್ಟು ಬಿಡಿ ಸರ್, ಬಡವರು ಹಣಕಾಸಿನ ವಿಷಯದಲ್ಲಿ ಇವರಷ್ಟು ಅನುಕೂಲ ಇಲ್ಲದವರು ಹೇಗೆ ಬೇಕಾದರೂ ಆಟ ಆಡಬಹುದು ಅನ್ನೋ ಅಹಂಕಾರ ಇರೋ ಇಂಥ ಜನರನ್ನು ಇಗ್ನೋರ್ ಮಾಡೋದೇ ಒಳ್ಳೆಯದು. ನೀವೀಗ ಇವರನ್ನಲ್ಲ ಸರ್, ಆ ಶಾಶ್ವತಕ್ಕೆ ತಕ್ಕ ಶಿಕ್ಷೆ ಸಿಗೋ ಹಾಗೆ ಮಾಡಿ, ಇದೊಂದೇ ನಿಮ್ಮಲ್ಲಿ ನನ್ನ ಬೇಡಿಕೆ ಎಂದು ಹೇಳಿ ಅಲ್ಲಿ ಕ್ಷಣ ಕೂಡ ನಿಲ್ಲದೆ ತಾನು ಉಳಿದುಕೊಂಡಿದ್ದ ರೂಮ್ ಕಡೆಗೆ ನಡೆದು ಬಿಟ್ಟರೆ ಅವಳನ್ನು ಹಿಂಬಾಲಿಸಿದ ಓಜಸ್ ಆರು ನಿಂತ್ಕೊಳ್ಳಿ ಎಂದು ಅವಳನ್ನೇ ಹಿಂಬಾಲಿಸಿದ್ದ. ಚಂದ್ರ, ನನ್ನ ಸ್ವಲ್ಪ ಹೊತ್ತು ಒಬ್ಬಂಟಿಯಾಗಿರೋದಕ್ಕೆ ಬಿಡಿ ಪ್ಲೀಸ್ ಎಂದು ಕೇಳಿಕೊಂಡರೆ ಅವಳನ್ನೇ ಸಪ್ಪೆ ಮುಖ ಹಾಕಿಕೊಂಡು ನೋಡಿ ಸರಿ ಅನ್ನುವಂತೆ ಗೋಣಾಡಿಸಿದ್ದ. ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀರಾ ಅಂದರೆ ನನಗೆ ಹೇಳಿ ಹೋಗ್ರಿ. ಓಜಸ್ನ ಮಾತಿಗೆ ಯಾವುದೇ ಜವಾಬು ಕೊಡದೆ ಆರುಷಿ ತನ್ನ ಪಾಡಿಗೆ ರೂಮ್ ಬಾಗಿಲನ್ನು ಮುಂದೆ ಮಾಡಿ ಮಂಚದ ಮೇಲೆ ಕೂತು ಬೊಗಸೆಯಲ್ಲಿ ಮುಖ ಹುದುಗಿಸಿ ಕಣ್ಣೀರು ಹಾಕುತ್ತಾ ಮನಸ್ಸಿನ ದುಗುಡವನ್ನು ಹೊರ ಹಾಕುತ್ತಾ ಉಳಿದ್ಲು. ಆರುಷಿ ಅಲ್ಲಿಂದ ಹೊರಡುತ್ತಿದ್ದಂತೆ ಶ್ರವಣ್ ಕುಮಾರ್ ನಿತಿನ್ನ ದುರುಗುಟ್ಟಿಕೊಂಡು ನೋಡಿ, ಒಂದು ಹೆಣ್ಣು ತನ್ನ ಸ್ಥಿತಿ ಬಗ್ಗೆ ಹೇಳಿ ಸಹಾಯ ಕೋರಿದ್ರೆ ಆ ಕ್ಷಣಕ್ಕೆ ಕೈಲಾದ ರೀತಿಯಲ್ಲಿ ಹೇಗಾದರೂ ಸಹಾಯ ಮಾಡೋದನ್ನು ಬಿಟ್ಟು ಅದೆಷ್ಟು ಸುಲಭವಾಗಿ ವಿಜಯ್ ಅವಳನ್ನು 20 ದಿನ ಅಪಹರಣ ಮಾಡಿಬಿಟ್ಟ ಅಂತ ಹೇಳ್ತಾ ಇದ್ದೀರಲ್ಲ. ನಿಮ್ಮಂಥ ನಾಲಾಯಕ ಗಂಡಸರಿಂದ ಅದೆಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ದಾರೋ ಏನೋ. ಇನ್ನು ಮುಂದೆ ಆದರೂ ನಿಮ್ಮ ನಡೆ ಬದಲಿಸ್ಕೊಳ್ಳಿ ಮಿಸ್ಟರ್. ನಿಮ್ಮನ್ನು ನಂಬಿ ಮದುವೆ ಆಗ್ತಾ ಇರೋ ಹುಡುಗಿಗಾದರೂ ಸಹಾಯ ಮಾಡೋ ಗುಣ ಬೆಳೆಸ್ಕೊಳ್ಳಿ. ಶ್ರವಣ್ ಅವರ ಒರಟು ಮಾತುಗಳನ್ನು ಕೇಳಿ ತಪ್ಪಿತಸ್ಥ ಭಾವದಲ್ಲಿ ತಲೆ ತಗ್ಗಿಸಿ ನಿಂತ ನಿತಿನ್ಗೆ ಈಗ ತನ್ನ ಭಾವಿ ಪತ್ನಿ ಅತ್ತೆ ಮಾವನ ಕಡೆಗೆ ತಲೆ ಎತ್ತಿ ನೋಡಲು ಆಗ್ತಾ ಇಲ್ಲ. ಮಿಸ್ಟರ್ ಮುರಳಿ, ನಿಮ್ಮ ಮಗನ ಮದುವೆ ನಿಮ್ಮ ಸೋದರ ಸೊಸೆ ಜೊತೆ ನಡೀಲಿಲ್ಲ ಅನ್ನೋ ಬೇಸರ ನಿಮಗೆ ನಿಮ್ಮ ತಂಗಿಗೆ ಉಂಟಾಯಿತು ಸರಿ. ಅದಕ್ಕೆ ಹಿಂದೆ ಮುಂದೆ ಗೊತ್ತಿಲ್ಲದ ಹುಡುಗನನ್ನು ನಿಮ್ಮ ತಂಗಿ ಮನೆಗೆ ಕರ್ಕೊಂಡು ಹೋಗಿ ಅದು ಹೇಗ್ರಿ ಅವ್ರ ಮುಂದೆ ಮದುವೆ ಪ್ರಪೋಸಲ್ ಇಟ್ರಿ? ನನಗೆ ಯಾಕೋ ಈಗಲೂ ಈ ಮೋಸದಲ್ಲಿ ನೀವು ನಿಮ್ಮ ಮಿಸಸ್ ಜೊತೆ ಕೈ ಜೋಡಿಸಿದ್ದೀರಾ ಅನ್ನೋ ಅನುಮಾನ ಇದ್ದೇ ಇದೆ. ಪದ್ಮನಾಭ್, ಯಾವುದಕ್ಕೂ ಈ ಗಂಡ ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿರಿ ಎಂದು ಹೇಳಿದರು. ಮುರಳಿಯವರಿಗಂತೂ ನೆಂಟರ ಎದುರಿಗೆಲ್ಲ ಆದ ಅವಮಾನ ಸಹಿಸಲು ಆಗ್ತಿಲ್ಲ. ಮಡದಿ ಕಡೆಗೆ ಮೊದಲ ಬಾರಿಗೆ ಕೋಪದ ನೋಟ ಬೀರಿ, ಮಗನ ಮದುವೆಯಲ್ಲಿ ಇದೆಲ್ಲ ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇತ್ತಾ? ಯಾರಿಗೂ ಅವಮಾನ ಮಾಡೋಕ್ಕೆ ಹೋಗಿ ಈಗ ಜೀವನ ಪರ್ಯಂತ ನಾವುಗಳು ಈ ಸಮಾಜದಲ್ಲಿ ತಲೆ ಎತ್ತದಂತೆ ಮಾಡಿಬಿಟ್ಟಿಯಲ್ಲ. ಆರುಷಿ ಮೋಸದ ಮದುವೆ ಬಗ್ಗೆ ಎಲ್ಲೋ ಒಂದಿಬ್ಬರಿಗೆ ಗೊತ್ತಿತ್ತು. ಈಗ ಆ ವಿಷಯವನ್ನು ಜಗಜ್ಜಾಹೀರ್ ಮಾಡಿ ಅವಳ ಮಾನವನ್ನು ಅಲ್ಲ ಕಣೆ ಅಂತ ಹೆಣ್ಣಿನ ಕಣ್ಣೀರಿಗೆ ನಾವುಗಳ ಕಾರಣ ಅಂತ ಸಮಾಜಕ್ಕೆ ತಿಳಿಯೋ ಹಾಗೆ ಮಾಡಿ ನಮ್ಮ ಮರ್ಯಾದೆನೂ ಕಳೆದುಬಿಟ್ಟೆ ಅಂತ ಮಡದಿಯ ಮೇಲೆ ರೇಗಿದ್ದು ಮಾತ್ರ ಅಲ್ಲ, ವಿಜಯ್ ಬಗ್ಗೆ ನಿಜಕ್ಕೂ ತಮಗೇನು ತಿಳಿದಿರಲಿಲ್ಲ. ದಯವಿಟ್ಟು ಮೋಸಗಾರರ ಪಟ್ಟಿಗೆ ನಮ್ಮನ್ನು ಸೇರಿಸಬೇಡಿ ಅಂತ ಕೈ ಮುಗಿದು ಕೇಳಿಕೊಂಡ್ರು. ಶ್ರವಣ್ಗೆ ಈ ದಂಪತಿಗಳ ಮೇಲೆ ನಂಬಿಕೆ ಏನು ಬರಲಿಲ್ಲ. ಅದಕ್ಕೆ ಇನ್ಸ್ಪೆಕ್ಟರ್ಗೆ ಇವರಿಬ್ಬರ ಮೇಲೆ ಕಣ್ಣಿಡಲು ಮತ್ತೊಮ್ಮೆ ತಿಳಿಸಿದ್ರು. ಆರುಷಿ ಹಿಂದೆ ಹೋಗಿದ್ದ ಓಜಸ್ ಈಗ ಇತ್ತ ಕಡೆಯೇ ವಾಪಸ್ಸು ಬರುತ್ತಿರುವುದನ್ನು ಕಂಡು ಅವನ ಬಳಿಗೆ ಹೋಗಿ, ಮಿಸ್ಟರ್ ಓಜಸ್,
ವಿಜಯ್ ಜೊತೆಗೆ ಆರುಷಿ ಮದುವೆಯನ್ನು ಮಾಡಿಸಿದ ಜನ ಇಲ್ಲಿ ಸಿಗ್ತಾರೆ, ಬಂದು ವಿಚಾರಿಸಿ ಅಂತ ನೀವು ಫೋನ್ ಮಾಡಿ ಹೇಳಿದ ತಕ್ಷಣ ಈ ಕೇಸ್ ಬಗ್ಗೆ ಹೆಚ್ಚು ಕ್ಲೂ ಸಿಗುತ್ತೆ ಅನ್ನೋ ಆಸೆನಲ್ಲಿಯೇ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಬರೀ ಫ್ಯಾಮಿಲಿ ಡ್ರಾಮಾ ನಡೀತಿದೆ. ಬಟ್ ಇಟ್ಸ್ ಓಕೆ, ಆ ಅಯೋಗ್ಯ ನನ್ನ ಕಣ್ತಪ್ಪಿಸಿ ಎಲ್ಲೂ ಹೋಗಿಲ್ಲ. ಆದಷ್ಟು ಬೇಗ ಅವನಿಗೆ ಕಠಿಣ ಶಿಕ್ಷೆ ಕೊಡಿಸಿಯೇ ತೀರುತ್ತೀನಿ ಅಂತ ಹೇಳಿ ಕೈ ಕುಲುಕಿ ಹೊರಟ್ರೆ ರೆಸಾರ್ಟ್ ಗೇಟ್ ತನಕ ಪೊಲೀಸ್ ಜೊತೆಗೆ ಹೆಜ್ಜೆ ಹಾಕಿದ ಓಜಸ್. ಸರ್, ನೀವು ಬರೀ ಆ ಮೋಸಗಾರ ಎಷ್ಟು ಜನನ ಮದುವೆ ಆದ ಅನ್ನೋ ಜಾಲದಲ್ಲಿ ಸಿಕ್ಕಿಸಿ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದಾನೆ ಅನ್ನೋ ಕಡೆಗೆ ಗಮನ ಕೊಡ್ತಾ ಇದ್ದೀರಾ. ಅದರ ಬದಲು ಅವನು ಈ ದಾರಿ ಹಿಡಿದಿದ್ದು ಯಾಕೆ, ಯಾವಾಗನಿಂದ, ಈ ಕೃತ್ಯಗಳಲ್ಲಿ ಅವನಿಗೆ ಸಹಾಯ ಮಾಡ್ತಾ ಇರೋದು ಯಾರು, ಇದೆಲ್ಲದರ ಬಗ್ಗೆ ಫೋಕಸ್ ಮಾಡಿದ್ರೆ ಕೇಸ್ಗೆ ಸಹಾಯ ಆಗುತ್ತೆ ಅನಿಸುತ್ತೆ ಎಂದು ಹೇಳಿದ್ರೆ ನಗುತ್ತಾ ಓಜಸ್ ಬೆನ್ನು ತಟ್ಟಿದ ಶ್ರವಣ್, ಪೊಲೀಸ್ಗೆ ಕೆಲಸ ಕಲಿಸ್ತಿದ್ದಾರಾ ಮಿಸ್ಟರ್? ಗಡುಸಾಗಿತ್ತು ಅವರ ಧ್ವನಿ. ಆದರೆ ಅದರಲ್ಲಿ ಕೋಪದ ಬದಲು ಆತ್ಮೀಯತೆಯ ಛಾಯೆ ಇತ್ತು. ಅವರ ಪ್ರಶ್ನೆಗೆ ತಾನು ನಕ್ಕ ಓಜಸ್, ನಿಮಗೆ ಕೆಲಸ ಕಲಿಸೋವಷ್ಟು ಬುದ್ಧಿವಂತ ಅಲ್ಲ ಸರ್ ನಾನು. ಕೆಲವೊಂದು ಸಲ ನಮ್ಮ ಆತ್ಮೀಯರ ಸಾವು ನೋವು ನಮ್ಮ ಮನಸ್ಸನ್ನು ಘಾಸಿ ಮಾಡಿ ಅದೇ ಟ್ರಾಮಾದಲ್ಲಿ ನಾವು ತುಂಬ ಹೆಜ್ಜೆಗಳನ್ನು ಇಡೋ ಹಾಗೆ ಮಾಡಿಬಿಡುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಆರು ನನ್ನ ಬದುಕಿಗೆ ಬರದೇ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಸಹ ಹೆಣ್ಣನ್ನು ಅದೆಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ನೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಶ್ರವಣ್ ಅವನ ಬೆನ್ನು ತಟ್ಟಿ, ನಿಜ ಮಿಸ್ಟರ್, ಹೆಣ್ಣು ಕೆಲವೊಮ್ಮೆ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಅಂತಲೇ ಯಾವುದಾದ್ರೊಂದು ರೂಪದಲ್ಲಿ ನಮ್ಮ ಬದುಕಿಗೆ ಬರ್ತಾಳೆ. ಅವಳು ತಾಯಿ, ತಂಗಿ, ಹೆಂಡತಿ ಇಲ್ಲ ಮಗಳೇ ಆಗಿರಬೇಕು ಅಂತಿಲ್ಲ, ಒಳ್ಳೆ ಗೆಳತಿ ಆದರೂ ಸರಿ ಅಂತ ನಿಮ್ಮ ಗೆಳತಿ ಸುತ್ತ ವಿಷ ಕಾರೋ ಜನರಿದ್ದಾರೆ, ನೀವೇ ಸ್ವಲ್ಪ ಜಾಗ್ರತೆ ವಹಿಸಿ ಎಂದು ಹೇಳಿ ಹೊರಟರು. ಶ್ರವಣ್ ಹೇಳಿದ ಮಾತನ್ನೇ ಮೆಲುಕು ಹಾಕುತ್ತಾ ಆರು ಮತ್ತೆ ಮಾತನಾಡಿಸ್ಬೇಕಂತ ರೆಸಾರ್ಟ್ ಒಳಗೆ ಬಂದ ಓಜಸ್ಗೆ ಮಂಟಪದ ಕಡೆಯಿಂದ ಜೋರು ಜಗಳದ ಸದ್ದು ಕೇಳಿ ಬಂದ ಕಾರಣ ಏನು ವಿಷಯ ಇರಬಹುದು ಅನ್ನೋ ಕುತೂಹಲ ಉಂಟಾಗಿ ಅತ್ತ ಕಡೆಗೆ ಹೆಜ್ಜೆ ಹಾಕಿದವನಿಗೆ ತನ್ನ ಗೆಳೆಯನ ಅವಸ್ಥೆ ಕಂಡು ಕನಿಕರ ಉಂಟಾಗಿತ್ತು. ಅವತ್ತು ನಿನ್ನ ಲೈಫ್ನಲ್ಲಿ ನನಗಿಂತ ಮೊದಲು ಯಾವುದಾದ್ರೂ ಹೆಣ್ಣಿದ್ಲಾ ಅಂತ ಕೇಳಿದಾಗ ನಿನ್ನ ಹೊರತಾಗಿ ಬೇರೆ ಯಾರೂ ಇಲ್ಲ ಅಂತ ಅದೆಷ್ಟು ಸುಲಭವಾಗಿ ಸುಳ್ಳು ಹೇಳಿದೆ ನಿತಿನ್. ಈಗಲೂ ಅಷ್ಟೇ, ಪೊಲೀಸ್ನವರು ಅತ್ತೆ ಮಾವನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಕ್ಕಷ್ಟೇ ನೀನು ಸತ್ಯ ಬಾಯ್ಬಿಟ್ಟಿದ್ದು. ಇಲ್ಲ ಅಂದರೆ ಜೀವನ ಪೂರ್ತಿ ನನ್ನ ಕತ್ತಲೆಯಲ್ಲೇ ಇಡ್ತಾ ಇದ್ದೆ ಅಲ್ವಾ? ನೋಡು ನಿತಿನ್, ಆಗಿದ್ದು ಆಗೋಯ್ತು. ಈಗ ನಿಜ ಹೇಳು, ನೀನು ಈಗಲೂ ಅವಳನ್ನು ಲವ್ ಮಾಡ್ತಾ ಇದ್ದೀಯಾ? ಈ ಸಲ ನೀನೇನಾದರೂ ಸುಳ್ಳು ಹೇಳಿ ಮುಂದೆ ನನ್ನ ಕೈನಲ್ಲಿ ಸಿಕ್ಕಾಕ್ಕೊಂಡ್ರೆ ನಾನೇನು ಮಾಡ್ತೀನಿ ನನಗೇ ಗೊತ್ತಿಲ್ಲ. ಕೋಪದಲ್ಲಿ ರೇಗುತ್ತಿದ್ದ ಹುಡುಗಿಯ ಮಾತಿಗೆ ಮೌನ ವಹಿಸಿ ನಿಂತಿದ್ದ ನಿತಿನ್. ಅಳಿಯಂದ್ರೆ, ನನ್ನ ಮಗಳು ಏನೋ ಕೇಳ್ತಾ ಇದ್ದಾಳಲ್ಲ, ಹೇಳಿ, ಈಗಲೂ ಆ ಹೆಣ್ಣಿನ ಮೇಲೇ ಪ್ರೀತಿ ಇದೆಯಾ? ಪದ್ಮಜ ಅವರು ಸ್ವಲ್ಪ ಕೋಪದಲ್ಲಿ ಕೇಳಿದರೆ ಎಲ್ಲಿ ಇಂತಹ ಒಳ್ಳೆಯ ಸಂಬಂಧ ಕೈತಪ್ಪು ಹೋಗೋದು ಅನ್ನೋ ಆತಂಕದಲ್ಲಿ ಕಿಶೋರಿಯವರು, ಗೌತಮಿ, ನನ್ನ ಮಗ ನಿನ್ನ ಹತ್ರ ಈ ಹಿಂದೆ ಆ ಹುಡುಗಿಯನ್ನು ಅವನು ಮದುವೆ ಆಗೋ ಆಸೆ ಪಟ್ಟಿದ್ದ ವಿಷಯವನ್ನು ಹೇಳಿದೆ, ಸತ್ಯ ಮುಚ್ಚಿಟ್ಟಿದ್ದು ತಪ್ಪೆ. ಆದರೆ ಇದೆಲ್ಲ ತುಂಬ ಹಳೆ ವಿಷಯನಮ್ಮ. ಈಗ ಆ ಋಷಿ ಒಂದು ಮಗುವಿನ ತಾಯಿ. ಈಗ ತಾನೇ ನನ್ನ ಮಗ ಹೇಳಿದ್ನಲ್ಲ ಆ ಹುಡುಗಿಗೆ ಮೋಸದ ಮದುವೆ ಆಗ್ತಿತ್ತು ಅಂತ. ಅದೇ ಮೋಸದ ಮದುವೆಯಿಂದ ಅವಳಿಗೊಂದು ಮಗು ಆಗಿದೆ. ನಿಜ ಹೇಳಬೇಕು ಅಂದರೆ ಅದೇ ಮೋಸದ ಮದುವೆಯ ಕುರುಹು ಆ ಮಗುನೋ ಅಥವಾ ಅವಳಿಗೆ ಬೇರೆ ಯಾವುದಾದ್ರೂ ಅಫೇರ್ ಇದ್ದು ಅದರಿಂದ ಆ ಮಗು ಹುಟ್ಟಿದ್ದೋ ಗೊತ್ತಿಲ್ಲ. ಪಾಪ, ಆ ಮಗುಗೆ ತನ್ನ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ. ಆರುಷಿ ಬಗ್ಗೆ ಮತ್ತೆ ವ್ಯಂಗ್ಯವಾಡುತ್ತಾ ಹೇಳಿದ್ರೆ ಗೌತಮಿ ತಂದೆ ತಾಯಿ ಕಿಶೋರಿಯವರ ಮೇಲೆ ಔಹಾರಿ ಬಿಟ್ಟರು. ಏನು ಬಾಯ್ರಿ ನಿಮ್ಮದು? ಈಗ ತಾನೇ ಪೊಲೀಸರು ನೀವು ಅದ್ಯಾವುದೋ ಮೋಸಗಾರನ ಗುಂಪಿಗೆ ಸೇರಿದವರು ಅನ್ನೋ ಅನುಮಾನ ವ್ಯಕ್ತಪಡಿಸಿ ಹೋಗಿದ್ದಾರೆ. ಅಂಥದ್ರಲ್ಲಿ ನಮ್ಮ ಮಗಳನ್ನು ನಿಮ್ಮನೆಗೆ ಸೊಸೆಯಾಗಿ ಕಳಿಸಿದ್ರೆ ಅವಳು ಜೋಪಾನವಾಗಿರ್ತಾಳಾ? ಆರುಷಿನ ಅದ್ಯಾವುದೋ ಮೋಸಗಾರನ ಕೈಗೆ ಒಪ್ಪಿಸಿದ ಹಾಗೆ ನಮ್ಮ ಮಗಳನ್ನು ಅಂಥವನ ಕೈಗೆ ಒಪ್ಪಿಸಿ ಹಣದ ಆಸೆಗೆ ನಮ್ಮ ಗೌತಮಿ ಜೀವನ ಹಾಳು ಮಾಡಿಬಿಟ್ರೆ ಹೇಗೆ ಅನ್ನೋ ಆತಂಕದಲ್ಲಿದ್ದರೆ ನೀವು ಆ ಹುಡುಗಿ ನಡತೆ ಬಗ್ಗೆ ಮತ್ತೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ? ಪಾಪ ಆ ಹುಡುಗಿ ಅದೆಷ್ಟು ಮುತುವರ್ಜಿ ವಹಿಸಿ ವರಪೂಜೆ ಶಾಸ್ತ್ರಕ್ಕೆ ಅಚ್ಚುಕಟ್ಟಾಗಿ ಎಲ್ಲ ತಯಾರಿ ಮಾಡಿದ್ರೆ ಮೈ ಮೇಲೆ ದೆವ್ವ ಬಂದವ್ರ ಹಾಗೆ ಎಲ್ಲನೂ ನೆಲದ ಪಾಲು ಮಾಡಿ ಈಗ ಆ ಹುಡುಗಿ ಬಗ್ಗೆ ಕೊಂಕು ಮಾತಾಡೋಕ್ಕೆ ಬರ್ತೀರಾ? ನಿಮ್ಮ ಈ ವರ್ತನೆ ನೋಡ್ತಾ ಇದ್ದರೆ ನಮ್ಮ ಮಗಳನ್ನು ನಿಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಕೊಳ್ಳೋಕ್ಕೆ ಭಯ ಆಗ್ತಾ ಇದೆ. ಮನೋಜ್, ಈಗಲೇ ಈ ಮದುವೆನ ಸ್ಥಗಿತಗೊಳಿಸಿ ನಮ್ಮ ನೆಂಟರಿಗೆಲ್ಲ ಯಾವುದೋ ಕಾರಣಕ್ಕೆ ಮದುವೆ ನಿಂತು ಹೋಯಿತು ಅಂತ ಹೇಳಿಬಿಡೋಣ. ಪದ್ಮಜ ಅವ್ರಿಗಂತೂ ಆರುಷಿ ಮೋಸದ ಪ್ರಕರಣದ ಬಗ್ಗೆ ತಿಳಿದಾಗಿನಿಂದ ತಮ್ಮ ಮಗಳ ಮದುವೆ ಕುರಿತು ಅವ್ಯಕ್ತ ಭಯ ಕಾಡೋಕ್ಕೆ ಶುರುವಾಗಿದೆ. ಬೀಗ್ರೆ, ಇದೆಂತ ಮಾತಾಡ್ತಾ ಇದ್ದೀರಾ? ನಾವೇನು ನೀವು ತಿಳ್ಕೊಂಡಿರೋ ಹಾಗೆ ಮೋಸಗಾರರಲ್ಲ.
ಏನೋ ನಮ್ಮ ಸೋದರ ಸೊಸೆ ಮದುವೆ ವಿಷಯದಲ್ಲಿ ಹುಡುಗನ ಹಿನ್ನೆಲೆ ವಿಚಾರಿಸದೆ ನಮ್ಮ ಯಜಮಾನರು ತಪ್ಪು ಮಾಡಿಬಿಟ್ರು. ಹಾಗಂತ ನಾವು ಮಾತ್ರ ತಪ್ಪು ಮಾಡಿದ್ದೀವಿ ಅಂತಲ್ಲ. ಆರುಷಿ ತಾಯಿ ಸಹ ಇಂಥ ಒಳ್ಳೆ ಸಂಬಂಧ ಬಿಟ್ಟರೆ ಮತ್ತೆ ಸಿಗೋಲ್ಲ ಅಂತ ಪಾಪ ಆ ಹುಡುಗಿ ಈಗಲೇ ಮದುವೆ ಬೇಡ ಅಂತ ಗೋಗರೆದ್ರು ಕೇಳದೆ ದುಂಬಾಲು ಬಿದ್ದು ಮದುವೆ ಮಾಡಿಸಿದ್ದು ಅಲ್ಲದೆ ನನ್ನ ಅಳಿಯ ದೇವ್ರಂಥವನು ಅಂತ ಆ ಮೋಸಗಾರನನ್ನು ತಲೆ ಮೇಲೆ ಹೊತ್ತು ಮೆರೆಸ್ಬಿಟ್ರು. ನೋಡಿ ಬೀಗ್ರೆ, ಆರುಷಿ ವಿಷಯದಲ್ಲಿ ಏನೋ ನಮ್ಮಿಂದ ತಪ್ಪಾಯಿತು, ಒಪ್ಕೋತೀನಿ. ಆದರೆ ಅದೊಂದೇ ಕಾರಣಕ್ಕೆ ನಮ್ಮನ್ನು ದುಷ್ಟರಂತೆ ಕಂಡು ನಮ್ಮ ಜೊತೆಗಿನ ಸಂಬಂಧ ಮುರ್ಕೋಬೇಡಿ. ದಯವಿಟ್ಟು ನಮ್ಮ ಬಗ್ಗೆ ಬೇಡ, ನಮ್ಮ ಮಗನ ಬಗ್ಗೆ ಯೋಚಿಸಿ ಈ ಮದುವೆ ನಡೆಸ್ಕೊಡಿ. ಗೌತಮಿ, ದಯವಿಟ್ಟು ನಮ್ಮ ಕಡೆಗೂ ಸ್ವಲ್ಪ ಕರುಣೆ ತೋರಮ್ಮ. ನಿತಿನ್ ಯಾವುದೋ ಹಳೆ ವಿಷಯ ಮುಚ್ಚಿಟ್ಟಿದ್ದ ಅಂತ ಅವನಿಗೆ ಈಗ ಶಿಕ್ಷೆ ಕೊಡಬೇಡ ನನ್ನ ತಾಯಿ. ನನ್ನ ಮಗ ತುಂಬಾ ಪಾಪದವನು ಎಂದು ಕೈ ಮುಗಿದು ಸೊಸೆಯ ಮುಂದೆ ನಿಂತರೆ ಶುಷ್ಕನಗೆ ಬೀರಿದ ಗೌತಮಿ, ನೀವು ಕೈ ಮುಗಿದ್ರೆ ಸಾಕಾತ್ತೆ. ನಿಮ್ಮ ಮಗ ಸಹ ನನ್ನ ಮುಂದೆ ಕೈ ಮುಗಿದು ಇನ್ಮೇಲೆ ಯಾವುದೇ ವಿಚಾರ ನನ್ನಿಂದ ಮುಚ್ಚಿಡಲ್ಲ ಅಂತ ಪ್ರಾಮಿಸ್ ಮಾಡಬೇಕು. ಅಷ್ಟೇ ಅಲ್ಲ, ಮದುವೆ ಆದ ಮರುಗಳಿಗೆ ನಾವು ಅಂದರೆ ನಾನು ನನ್ನ ಗಂಡ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಬಗ್ಗೆ ಹಾಗೆ ಮಾವನ ಬಗ್ಗೆ ತಿಳಿದು ಯಾಕೋ ನಿಮ್ಗಳ ಜೊತೆ ಉಳ್ಕೊಳ್ಳೋದಕ್ಕೆ ಅಸಹ್ಯ ಅನ್ನಿಸ್ತಾ ಇದೆ. ನಿತಿನ್, ನನ್ನ ಈ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರನೇ ನಾನು ಈ ಮದುವೆ ಬಗ್ಗೆ ಯೋಚಿಸೋದು. ಮಾಮ್, ಡ್ಯಾಡ್, ಈಗಾಗಲೇ ಲೇಟ್ ಆಯಿತು. ಯಾವ ವರಪೂಜೆ ಆಗಲಿ ರಿಸೆಪ್ಷನ್ ಆಗಲಿ ಬೇಡ. ಮದುವೆನೂ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿ. ನಿತಿನ್ ನನ್ನ ಮಾತಿಗೆ ಒಪ್ಪಿಗೆ ಸೂಚಿಸಿದ್ರೆ ಮತ್ತೆ ಮದುವೆ ಬಗ್ಗೆ ಯೋಚಿಸಿದ್ರೆ ಆಯಿತು. ಇಲ್ಲ ಅಂದರೆ ಮದುವೆವರೆಗೂ ಮುಂದುವರೆದು ಈಗ ಕೊನೆ ಗಳಿಗೆಯಲ್ಲಿ ಸೀನ್ ಕ್ರಿಯೇಟ್ ಮಾಡಿ 4 ಜನರೆದುರು ನಮ್ಮ ಮಾನಹಾನಿ ಮಾಡಿದ್ದಾರೆ ಅಂತ ಈ ನಿತಿನ್ ಹಾಗೆ ಇವನ ತಂದೆ ತಾಯಿ ಮೇಲೆ ಡೆಫಮೇಷನ್ ಕೇಸ್ ಹಾಕಿ ಕೋರ್ಟ್ಗೆ ಅಲ್ಲಿಯೋ ಹಾಗೆ ಮಾಡೋಣ. ಹೇಗಿದ್ರೂ ಈ ಹೆಂಗಸು ಸ್ಟೇಜ್ ಮೇಲೆ ಮಾಡಿದ್ದ ತಯಾರಿಗಳನ್ನೆಲ್ಲ ಹಾಳು ಮಾಡಿರೋ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ ಅಲ್ವಾ? ನಿತಿನ್, ನೀನು ನಿನ್ನ ಮನೆಯವರು ಚಪ್ಪಲಿ ಅಲ್ಲ, ನಿಮ್ಮ ಕಾಲುಗಳೇ ಸವಿಯೋವರೆಗೂ ಮನೆ, ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತ ಅಲ್ಲಿಯೋಕೆ ರೆಡಿ ಇರಿ ಎಂದು ಹೇಳಿ ತನ್ನ ರೂಮ್ ಕಡೆದ ನಡೆದ ಹುಡುಗಿಯ ಮಾತು ಕೇಳಿ ಕಿಶೋರಿಯವರಿಗೆ ನಿಜಕ್ಕೂ ತಮ್ಮ ಮೇಲೆ ತಾವೇ ಕಲ್ಲು ಹಾಕ್ಕೊಂಡ ಅನುಭವ ಆಗ್ತಿದೆ. 4 ಜನದ ಎದುರು ಆರುಷಿಗೆ ಅವಮಾನ ಮಾಡೋದಕ್ಕೆ ಹೋಗದೇ ಇದ್ದಿದ್ರೆ ಇಷ್ಟೊತ್ತಿಗೆ ಸುಸೂತ್ರವಾಗಿ ಎಲ್ಲ ಶಾಸ್ತ್ರಗಳು ಮುಗ್ದಿರೋದು ಅಂತ ಸಂಕಟ ಪಡುತ್ತಾ ಅಲ್ಲೇ ಸ್ಟೇಜ್ ಮೆಟ್ಟಿಲ ಮೇಲೆ ಕುಳಿತುಬಿಟ್ರೆ ಮುರಳಿಯವರಿಗೆ ಯಾರ ಜೊತೆಗೂ ಮಾತನಾಡೋ ಮನಸ್ಸಿಲ್ಲದೆ ರೆಸಾರ್ಟ್ ಹೊರಗೆ ನಡೆದು ಬಿಟ್ರು. ನಿತಿನ್ಗೆ ಈಗ ತಾನು ಮುಂದೆ ಏನು ಮಾಡಬೇಕು ಅನ್ನೋದು ತೋಚದೆ ನಿಟ್ಟುಸಿರು ಬಿಟ್ಟು ತನ್ನ ರೂಮ್ ಕಡೆಗೆ ಹೆಜ್ಜೆ ಹಾಕುತ್ತಾ ಇದ್ದವನಿಗೆ ಕೊನೆಯದಾಗಿ ಆರುಷಿನ ಭೇಟಿಯಾಗಿ ತನ್ನ ಮನದಲ್ಲಿ ಇನ್ನೂ ಅವಳ ಬಗ್ಗೆ ಫೀಲಿಂಗ್ಸ್ ಇದೆ ಅನ್ನೋದನ್ನು ತಿಳಿಸುವ ಹಂಬಲ ಉಂಟಾಗಿ ಅವಳ ರೂಮ್ ಕಡೆಗೆ ನಡೆದ್ರೆ ಇಲ್ಲಿ ನಡೆಯುತ್ತಾ ಇದ್ದ ಡ್ರಾಮಾನೆಲ್ಲ ಕೂತು ನೋಡ್ತಾ ಇದ್ದ ಓಜಸ್ಗೆ ನಿತಿನ್ ಆರುಷಿ ರೂಮ್ ಕಡೆಗೆ ಹೋಗ್ತಾ ಇರೋದು ತಿಳಿದು ಬಂದು, ಮಗನೇ, ನನ್ನ ಆರು ಹತ್ರ ಹೋಗೋಕೆ ಎಷ್ಟೋ ಧೈರ್ಯ ನಿನಗೆ ಎಂದು ದವಡೆ ಕಚ್ಚಿ ಕೋಪದಲ್ಲಿ ತಾನು ನಿತಿನ್ನ ಹಿಂಬಾಲಿಸಿದವನು ಯಾವುದೇ ಕಾರಣಕ್ಕೂ ಆರುಷಿನ ಈ ನಿತಿನ್ಗೆ ಬಿಟ್ಕೊಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದ. ನಿತಿನ್ನ ಚಂಚಲ ಮನಸ್ಸು ಮದುವೆ ವಿಷಯದಲ್ಲಿ ಅವನಿಗೆ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಬಿಡದೆ ಆಗಾಗ ಗೌತಮಿ ಹಾಗೆ ಆರುಷಿಯ ಗುಣ ಸ್ವಭಾವವನ್ನು ತಾಳೆ ಹಾಕಿ ನೋಡುವಂತೆ ಮಾಡುತ್ತಿತ್ತು. ಆರು ಬಗ್ಗೆ ಮೊದಲಿಂದಲೂ ನನಗೆ ಫೀಲಿಂಗ್ಸ್ ಇದೆ. ಗುಣದಲ್ಲಾಗಲಿ ನಡತೆ ಸೌಂದರ್ಯದಲ್ಲಾಗಲಿ ಆರುಷಿ ಮುಂದೆ ಗೌತಮಿ ಪೈಪೋಟಿಗೆ ನಿಲ್ಲೋದಕ್ಕೆ ಅರ್ಹಳೆ ಅಲ್ಲ. ಅಮ್ಮ ಹೇಳಿದ ಹಾಗೆ ಆಸ್ತಿ, ಹಣ, ಇನ್ಫ್ಲೂಯೆನ್ಸ್ ವಿಷಯಕ್ಕೆ ಬಂದರೆ ಗೌತಮಿ ಮುಂದೆ ಆರು ಏನೇನೂ ಅಲ್ಲ. ಆದರೆ ಮದುವೆ, ಸಂಸಾರ ಬರೀ ಹಣಕಾಸಿನ ಮೇಲೆ ಅವಲಂಬಿತವಾಗಿಲ್ಲ. ಗೌತಮಿಯ ಗಾಸಿ ನೇಚರ್ ಒಂದು ದಿನಕ್ಕೂ ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಹಾಗಂತ ಆರುಷಿನ ಮದುವೆ ಆದರೂ ನೆಮ್ಮದಿ ಸಿಗೋದು ಡೌಟೇ. ಅಮ್ಮನಿಗೆ ಮೊದಲಿಂದಲೂ ಅವಳನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಸೊ ಆರುನ ಸೊಸೆ ಅಂತ ಅವರು ಎಂದಿಗೂ ಒಪ್ಕೊಳ್ಳಲ್ಲ. ಇದೊಂದೇ ಅಲ್ಲ, ಆರುನ ಮದುವೆ ಆದರೆ ಅವಳ ಮಗು ಜವಾಬ್ದಾರಿ ಸಹ ನನ್ನ ತಲೆ ಮೇಲೆ ಬೀಳುತ್ತೆ. ಆರು ಏನಾದರೂ ದೊಡ್ಡ ಮನಸ್ಸು ಮಾಡಿ ಅದನ್ನು ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸಿದ್ರೆ ನಾನು ಹೇಗಾದರೂ ಮಾಡಿ ಅಮ್ಮನ ಈ ಮದುವೆಗೆ ಒಪ್ಪಿಸಬಹುದು. ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವನು ಆರುಷಿ ಇದ್ದ ರೂಮ್ ಕಡೆಗೆ ಹೆಜ್ಜೆ ಹಾಕುವುದರೊಳಗೆ ಅವನ ಹಿಂದೆಯೇ ಓಡು ನಡಿಗೆಯಲ್ಲಿ ಬಂದ ಓಜಸ್ ರೂಮ್ನ ಬಾಗಿಲಿಗೆ ಅಡ್ಡಲಾಗಿ ನಿಂತು, ಆರು ಹತ್ರ ನಿನಗೇನು ಕೆಲಸ? ಹೋಗು, ತೆಪ್ಪಗೆ ಗೌತಮಿ ಹೇಳಿದ ಹಾಗೆ ಅವಳನ್ನು ಮದುವೆ ಆಗಿ ಬೇರೆ ಮನೆ ಮಾಡ್ಕೊಂಡು ಹೋಗು, ಅಮ್ಮ ಅವ್ರ ಗಂಡನಾಗಿ ಆರಾಮಾಗಿ ಸೆಟಲ್ ಆಗು ಎಂದು ಹೇಳಿದ. ಓಜಸ್ ತನ್ನನ್ನು ಅಡ್ಡಗಟ್ಟಿದ ರೀತಿಗೆ ಕೋಪ ಮಾಡಿಕೊಂಡ ನಿತಿನ್, ಓಜು, ಸುಮ್ಮನೆ ಸೈಡ್ಗೆ ಹೋದರೆ ಸರಿ, ಇಲ್ಲಾಂದರೆ ನೀನು ಅವತ್ತು ನನ್ನ ಮೇಲೆ ಕೈ ಮಾಡಿದ ಹಾಗೆ ಇವತ್ತು ನಾನು ನಿನ್ನ ಮೇಲೆ ಕೈ ಮಾಡಬೇಕಾಗತ್ತೆ ಎಂದು ಹೇಳಿ ಒರಟಾಗಿ ಅವನನ್ನು ಸರಿಸಲು ನೋಡಿದರೆ ಒಂದಿಂಚೂ ಅಲುಗಾಡದೆ ನಿಂತನು ಓಜಸ್.
ಅಯ್ಯೋ ದಡ್ಮುಂಡೆದೆ, ನಿನ್ನಂತಹ ಪಾಪಚ್ಚಿಗಳ ಧಮಕಿಗೆಲ್ಲ ಹೆದರಿ ಆರುನ ಬಿಟ್ಕೊಡಕ್ಕೆ ನಾನೇನು ನೀನಲ್ಲ ಎಂದು ಹೇಳಿದ. ತನ್ನ ಅತ್ತೆಯ ಕಹಿ ಮಾತುಗಳನ್ನು ಕೇಳಿ ಅದಾಗಲೇ ಆರುಷಿ ಮನಸ್ಸು ಘಾಸಿಯಾಗಿದ್ದ ಕಾರಣ ತನ್ನ ಬಾಸ್ ಇವಳ ಸ್ಯಾಲ್ರಿ ಕಟ್ ಮಾಡಿದ್ರೂ ಸರಿ, ಇಲ್ಲ ಹೆಂಡತಿ ಚಾಡಿ ಮಾತಿಗೆ ಬೆಲೆ ಕೊಟ್ಟು ತನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ರೂ ಸರಿ, ತನಗೆ ಇನ್ನು ಈ ಮದುವೆಯಲ್ಲಿ ಯಾವ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ತನ್ನ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಇನ್ನೇನು ಹೊರಟು ನಿಂತಿದ್ಲು. ತನ್ನದೇ ಕಂಪನಿಯ ಸ್ಟಾಫ್ ಒಬ್ಬರಿಂದ ಈ ಮದುವೆ ನಿಂತು ಹೋಯಿತು ಅಂತ ಕರೆ ಬಂದಿದ್ದು, ಅಲ್ಲದೆ ಸದ್ಯಕ್ಕೆ ಮದುವೆಯನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಎಂದು ಗೌತಮಿ ಹೇಳಿದ ವಿಷಯವನ್ನು ಆರುಷಿಗೆ ಅವಳು ತಿಳಿಸಿದ್ರಿಂದ ತನ್ನ ಅತ್ತೆಯ ಕುಹಕ ಬುದ್ಧಿಯಿಂದ ಎಂಥ ಕೆಲಸ ಆಯಿತು, ಎಷ್ಟೊಂದು ಸಂಭ್ರಮದಿಂದ ನಡಿಬೇಕಾಗಿದ್ದ ಮದುವೆ ನಿಂತು ಹೋಯ್ತಲ್ಲ ಅಂತ ಬೇಸರದ ನಿಟ್ಟುಸಿರು ಬಿಟ್ಟ ಹುಡುಗಿ ತನ್ನ ರೂಮ್ನಲ್ಲಿದ್ದ ಸೋಫಾ ಮೇಲೆ ಕೂತು ಲ್ಯಾಪ್ಟಾಪ್ ಆನ್ ಮಾಡಿಕೊಂಡು ಮದುವೆ ಮನೆಯಲ್ಲಿ ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಅನ್ನೋ ಲೆಕ್ಕವನ್ನು ನೋಡ್ತಾ ಮರುದಿನದ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿರೋದ್ರಿಂದ ಆ ದಿನಕ್ಕೆ ಮಾಡಿಕೊಂಡಿರುವ ಎಲ್ಲ ತಯಾರಿಗಳನ್ನು ಸ್ಥಗಿತಗೊಳಿಸುವ ಸಲುವಾಗಿ ಮೊದಲಿಗೆ ತನ್ನ ಬಾಸ್ಗೆ ಮೇಲ್ ಮಾಡಿ, ನಂತರ ಅಡುಗೆಯವರು, ವಿಡಿಯೋಗ್ರಾಫರ್ ಹೀಗೆ ಪ್ರತಿಯೊಬ್ಬರಿಗೂ ಕರೆ ಮಾಡಿ ನಾಳೆಯ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತ ವಿಷಯ ತಿಳಿಸಿದ್ಲು. ಅಷ್ಟರಲ್ಲಿ ತನ್ನ ಬಾಗಿಲ ಹೊರಗೆ ನಿತಿನ್ ಹಾಗೆ ಓಜಸ್ನ ಮಾತುಗಳು ಕಿವಿಗೆ ಬಿದ್ದ ಕಾರಣ ಇವರಿಬ್ಬರು ಇಲ್ಲೇನು ಮಾಡ್ತಾ ಇದ್ದಾರೆ ಎಂದು ಯೋಚಿಸುತ್ತಾ ಎದ್ದು ಹೋಗಿ ಬಾಗಿಲು ತೆರೆಯುತ್ತಲೇ ಓಜಸ್ ಕೈ ಸರಿಸಿ ಅವಳ ಸನಿಹಕ್ಕೆ ಬಂದು ನಿಂತ ನಿತಿನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.